ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹುನಿರೀಕ್ಷಿತ ಎಕ್ಸಿಟ್ ಪೋಲ್ ಔಟ್ ಆಗಿದೆ. ಎಲ್ಲರೂ ರಾಜ್ಯದ ಜನ, ರಾಷ್ಟ್ರವ್ಯಾಪಿ ಜನ ಮಹಾರಾಷ್ಟ್ರದ ಎಲೆಕ್ಷನ್ ಮೇಲೆ, ಜಾರ್ಖಂಡ್ ಎಲೆಕ್ಷನ್ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೋ ಅಷ್ಟೇ ನಿರೀಕ್ಷೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲಿದೆ. ಹೈ ವೋಲ್ಟೇಜ್ ಕಣ, ಬಹಳ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ, ಬೆಟ್ಟಿಂಗ್ ಅಖಾಡವಾಗಿ ಪರಿಣಮಿಸಿರುವಂತಹ ಚನ್ನಪಟ್ಟಣದ ಎಕ್ಸಿಟ್ ಪೋಲ್ ಕೂಡ, ಮೆಗಾ ಸಮೀಕ್ಷೆ ಕೂಡ ಔಟ್ ಆಗಿದೆ. ಹಾಗಾದ್ರೆ ಕರ್ನಾಟಕದ ಬೈ ಎಲೆಕ್ಷನ್ಗಳಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲ್ಲೋರು ಯಾರು? ಚನ್ನಪಟ್ಟಣದಲ್ಲಿ ಜನ ಯಾರಿಗೆ ಮುದ್ರೆ ಒತ್ತಿದ್ದಾರೆ, ಯಾರು ಪಾಸ್ ಯಾರು ಫೇಲ್ ಅನ್ನುವ ಲೆಕ್ಕವೂ ಕೂಡ ಸಿಗ್ತಾ ಇದೆ. ಅಂದ್ರೆ ಮತದಾನೋತ್ತರ ಸಮೀಕ್ಷೆ ಆಧಾರದಲ್ಲಿ ನೋಡುವುದಾದ್ರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ದೇಶದ ವಿವಿಧ ರಾಜ್ಯಗಳ ಉಪಚುನಾವಣೆಗಳು ಮತ್ತು ಪ್ರತಿಷ್ಠೆಯ ಕಣವಾಗಿದ್ದ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಯಾರ ಕೈ ಮೇಲಾಗಲಿದೆ? ಮತದಾರನ ಒಲವು ಯಾರ ಪರವಾಗಿದೆ? ರಾಷ್ಟ್ರದಲ್ಲಿ ಯಾವ ರೀತಿ ಇದೆ ರಾಜಕೀಯದ ಗಾಳಿ? ಮಾಹಿತಿ 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ ಆಫ್ ಪೋಲ್ಸ್ ಎಲ್ಲ ನಿಮ್ಮ ಮುಂದೆ ತಂದಿದ್ದೀವಿ. ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲಿ ಯಾವುದ್ರಲ್ಲೂ ಡೌಟ್ ಕಾಣಿಸ್ತಾ ಇಲ್ಲ. ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ಲಸ್ ಪಕ್ಷಗಳು ಅಂದ್ರೆ ಮಹಾಯುತಿ ವಿನ್ ಆಗುತ್ತೆ, ಬಿಜೆಪಿ ಮತ್ತೆ ಅಲ್ಲಿ ಸರ್ಕಾರವನ್ನು ಫಾರ್ಮ್ ಮಾಡೋದು ಖಚಿತ, ಮೋದಿ ಕೈ ಬಲವಾಗುತ್ತೆ. NDA ಕೂಟದಲ್ಲಿ ಏನು ಸಣ್ಣ ಪುಟ್ಟ ಅಸಮಾಧಾನಗಳಿದ್ರೂ ಕೂಡ ಈ ಎಲೆಕ್ಷನ್ ರಿಸಲ್ಟ್ ನಿಂದ ದೊಡ್ಡ ಬಲ ಬರುತ್ತೆ ಅನ್ನುವಂಥ ವಿಶ್ಲೇಷಣೆ ಶುರುವಾಗೇ ಬಿಟ್ಟಿದೆ. ಅದಕ್ಕೆ ದಿಕ್ಸೂಚಿ ಅಂತ ಕನ್ಸಿಡರ್ ಆಗಿತ್ತು ಈ ಎಲೆಕ್ಷನ್. ಮೋದಿ ಪರವಾಗಿದೆಯಾ ಇಲ್ವಾ? ಅಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಪೆಟ್ಟು ಬಿತ್ತು, ಈಗ ಮತ್ತೆ ಸರಿ ಆಯ್ತು ಅಂದ್ರೆ ಪಶ್ಚಾತ್ತಾಪ ಪಡ್ತಿದ್ದಾರ ಮತದಾರರು ಅನ್ನೋ ಮಟ್ಟಿಗೆ ಬಿಜೆಪಿಗರು ಹಿರಿ ಹಿಗ್ತಿದ್ದಾರೆ. RSS ಮತ್ತೆ ಬಲ ತುಂಬಿದೆ. ಇದು ಇವತ್ತಿನ ಪರಿಸ್ಥಿತಿ. ಮಹಾರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ ಆಧಾರದಲ್ಲಿ ಬಿಜೆಪಿಯವರು ಹಾಕೊಳ್ತಿರೋ ಲೆಕ್ಕಾಚಾರ. ಮತ್ತೊಂದು ಕಡೆ ಜಾರ್ಖಂಡ್ನಲ್ಲಿ ನೋಡೋದಾದ್ರೆ ಜಾರ್ಖಂಡ್ ನಂಬರ್ಸ್ ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ ರಾಜ್ಯಕ್ಕೆ ಬರೋದಕ್ಕಿಂತ ಮುಂಚೆ. ಜಾರ್ಖಂಡಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಲಿದೆ, ಮತ್ತೆ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮಿತ್ರ ಪಕ್ಷಗಳೊಂದಿಗೆ ಸೇರ್ಕೊಂಡು ಸರ್ಕಾರ ಮಾಡಿತ್ತು. JMM ಜೊತೆಗೆ ಸೇರ್ಕೊಂಡು ಅಲ್ಲಿ ಭ್ರಷ್ಟಾಚಾರ, ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದಿದ್ದು, ಎಲ್ಲ ಹಗರಣಗಳ ಸದ್ದು ನೋಡಿದ್ವಿ ನಾವು. ಆದಿವಾಸಿಗಳ ಬಲ ಯಾರಿಗೆ ಅನ್ನೋದ್ರ ಮೇಲೆ ಸೋಲು ಗೆಲುವು ನಿರ್ಧಾರವಾಗ್ತಿತ್ತು. ಅಲ್ಲಿ ಬಿಜೆಪಿ ಆಪರೇಷನ್ CM ಆಗಿದ್ದವರನ್ನೇ ಚಂಪೈ ಸೊರೆನ್ ಆಪರೇಷನ್ ಇಂದ ಹಿಡಿದು ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡ್ತು, ಗ್ಯಾರಂಟಿ ಘೋಷಣೆಗಳನ್ನು ಮಾಡ್ತು. ಜಾರ್ಖಂಡಲ್ಲಿ ಬಿಜೆಪಿ ಪ್ಲಸ್ ಪಕ್ಷಗಳಿಗೆ ಗೆಲುವು ಅಂತ ಕೊಡ್ತಾ ಇದೆ. ಬಟ್ ಕಾಂಗ್ರೆಸ್ ಪ್ಲಸ್ ಪಕ್ಷಗಳು ಫೈಟ್ ಕೊಡೋ ತರಾನು ಕಾಣಿಸ್ತಾ ಇದೆ. ಬಿಜೆಪಿ 40ರಿಂದ 44, JMM ಪ್ಲಸ್ಗೆ 30ರಿಂದ 40 ಅಂತ ಬರ್ತಾ ಇದೆ. ವಿವಿಧ ಸಮೀಕ್ಷೆಗಳನ್ನು ನೋಡಬಹುದು ನಾವು. ಮ್ಯಾಟ್ರೈಸ್ ಸರ್ವೆ ನೋಡಿದ್ರೆ NDA ಜಾರ್ಖಂಡಲ್ಲಿ 42ರಿಂದ 47, 25ರಿಂದ 30 INDIA ಕೂಟಕ್ಕೆ. ಸೊ ಕ್ಲಿಯರ್ ಆಗಿ ಗೆಲ್ಲತ್ತೆ, ಆರಾಮಾಗಿ ಗೆಲ್ಲತ್ತೆ ಅಂತಾನೂ ಕೊಡ್ತಾ ಇದ್ದು. ಬಹುತೇಕ ಜಾರ್ಖಂಡಲ್ಲೂ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಪೂರಕವಾಗಿರೋದು. ಕಾದ್ ನೋಡ್ಬೇಕು. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಬೈ ಎಲೆಕ್ಷನ್. ಆ ಪೈಕಿ ಚನ್ನಪಟ್ಟಣದ ಬಿಸಿ ಯಾವ ರೀತಿ ಆವರಿಸ್ಕೊಂಡಿದೆ ಗೊತ್ತು? ಚನ್ನಪಟ್ಟಣದಲ್ಲಿ ಏನಾಗುತ್ತೆ? P-ಮಾರ್ಕ್ ಸರ್ವೆ ಪ್ರಕಾರ, ಪ್ರತಿಷ್ಠಿತ P-ಮಾರ್ಕ್ ಸರ್ವೆ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ. ನಿಖಿಲ್, ಯೋಗೇಶ್ವರ್ ಮತ್ತು ಇತರೆ ನಡುವೆ ಈ ಸಮೀಕ್ಷೆ ನಡೆದಾಗ ಸಿಗ್ತಿರುವ ನಂಬರು ನಿಖಿಲ್ಗೆ 45%. ಕಾಂಗ್ರೆಸ್ ಸೇರಿರುವಂತಹ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಿರೋ ಯೋಗೇಶ್ವರ್ಗೆ ಸೋಲು ಅಂತ ಹೇಳ್ತಾ ಇದ್ದು 41% ಅವರ ಪರವಾಗಿ ಮತಗಳು ಬಂದಿರೋದು. ಇತರೆ 14% ಪಡ್ಕೊಳ್ತಾರೆ ಅಂತ P-ಮಾರ್ಕ್ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ. ಸೊ ಈ ಎಕ್ಸಿಟ್ ಪೋಲ್ ಆಧಾರದಲ್ಲಿ ನೋಡೋದಕ್ಕೆ ಹೋದ್ರೆ ಏನ್ ನಿರೀಕ್ಷೆ ಇತ್ತು? ಬೆಟ್ಟಿಂಗ್ ಬಜಾರ್ನಲ್ಲಿ ಇವತ್ತು ನಿಖಿಲ್ ಪರವಾಗಿ ಜೋರಾಗಿದೆ. ಹಾಗಂತ ಯೋಗೇಶ್ವರ್ ಪರವಾಗಿ ಇಲ್ಲ ಅಂತ ಅಲ್ಲ, ಯೋಗೇಶ್ವರ್ ಪರವಾಗಿಯೂ ಜೋರು ಬೆಟ್ಟಿಂಗ್ ನಡೀತಿದೆ. ಬಟ್ ಹಾಟ್ ಫೇವ್ರೇಟ್ ಆಗಿರೋದು ನಿಖಿಲ್. ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳಾಗ್ತಿವೆ. ಸೊ ಆಲ್ಮೋಸ್ಟ್ ಮೇಲ್ನೋಟಕ್ಕೆ ಏನು ಕಂಡು ಬರ್ತಿತ್ತು ಅದನ್ನೇ ಹೇಳ್ತಾ ಇದೆ P-ಮಾರ್ಕ್ ಸರ್ವೆ. ನಿಖಿಲ್ ಗೆಲುವು ನಿಶ್ಚಿತ ಅಂತ. ಇನ್ನು ಶಿಗ್ಗಾವಿಯಲ್ಲಿ ಏನಾಗುತ್ತೆ, ಸಂಡೂರಲ್ಲಿ ಏನಾಗುತ್ತೆ? ಆಸ್ ಎಕ್ಸ್ಪೆಕ್ಟೆಡ್ ಒಂದೊಂದು ಕ್ಷೇತ್ರಗಳನ್ನ ಆಯಾ ಪಕ್ಷಗಳು ಪಡ್ಕೊಳ್ಳಿವೆ. ಯಾವುದ್ರಲ್ಲಿ ಗೆದ್ದಿದ್ರು ಅದೇ ಪಕ್ಷ ಉಳಿಸ್ಕೊಳ್ಳುತ್ತೆ ಅಂತ. JDS ನಿಖಿಲ್ ಮೂಲಕ ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸ್ಕೊಳ್ಳುವಲ್ಲಿ ಬೊಮ್ಮಾಯಿ ಅವರು ಯಶಸ್ವಿಯಾಗಲಿದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಎಷ್ಟೆಷ್ಟು ನೋಡಿ, NDAಗೆ 47%, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವ್ರಿಗೆ, ಕಾಂಗ್ರೆಸ್ ಪಠಾಣ್ ಅವ್ರಿಗೆ 41%, ಇತರೆ 12% ಅಂತ ಹೇಳ್ತಿರೋದು. ಸೊ ಬಿಜೆಪಿಗೆ ಉಳಿಯುತ್ತೆ ಆ ಕ್ಷೇತ್ರ ಅಂತ. ಇನ್ನು ಸಂಡೂರಲ್ಲಿ 43% ಕಾಂಗ್ರೆಸ್ಗೆ,
ಹಾಗೆ BJPಗೆ 40%, ಅಂದರೆ NDAಗೆ 40%, ಇತರೆ 17%, ಅಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನು ಉಳಿಸಿಕೊಳ್ಳಲಿದೆ ಅಂತ ಬರ್ತಾ ಇರೋದು ಎಕ್ಸಿಟ್ ಪೋಲ್. ಸೊ ಕರ್ನಾಟಕದಲ್ಲಿ 1-1-1, NDAಗೆ 2, ಕಾಂಗ್ರೆಸ್ಗೆ 1. ಕಾಂಗ್ರೆಸ್ನ ಲೆಕ್ಕಾಚಾರ ತಲೆ ಕೆಳಗಾಗತ್ತೆ, ಕೊನೆ ಕ್ಷಣದ ಆಪರೇಷನ್ ಫೇಲ್ ಆಗುತ್ತೆ ಚನ್ನಪಟ್ಟಣದಲ್ಲಿ ಅಂತ ಈ ಸಮೀಕ್ಷೆ ಕೊಡ್ತಾ ಇರುವಂತಹ ರಿಪೋರ್ಟ್. ಸೊ ಓವರ್ ಆಲ್ ನೋಡೋದಕ್ಕೆ ಹೋದರೆ BJPಗೆ ಭರ್ಜರಿ ಬಲವನ್ನು ಕೊಡ್ತಾ ಇದೆ ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗಿರೋದು ಇದೆ. ಆದರೆ ಅಷ್ಟಕ್ಕಷ್ಟು ಕೂಡ BJPಗೆ ಪೂರಕವಾಗಿದ್ದು ಆತ್ಮವಿಶ್ವಾಸ ಡಬಲ್ ಆಗಿರೋದು BJPಯ ಗ್ರೌಂಡ್ ರಿಪೋರ್ಟ್, BJPಯ ಸರ್ವೆ ಕೂಡ ಇದೇ ರೀತಿಯಲ್ಲಿ ಇರೋದ್ರಿಂದ ರಿಸಲ್ಟ್ನಲ್ಲೂ ಇದು ಪ್ರತಿಫಲಿಸುತ್ತೆ ಅಂತ ಕಮಲಪಾಳ್ಯ ಖುಷಿ ಪಡ್ತಿದೆ. ಅದನ್ನು ಕಾದ್ ನೋಡ್ಬೇಕು. ಈ ಮೂಲಕ ಬಹಳಷ್ಟು ಬದಲಾವಣೆಗಳಿಗೆ ಮುನ್ನುಡಿ ಬರೆಯಲಿದ್ದಾರೆ ಮೋದಿ ಅನ್ನೋದು ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಈ ರಿಸಲ್ಟ್ ಮೇಲೆ. ಕರ್ನಾಟಕದ ರಾಜಕಾರಣದಲ್ಲೂ ದೊಡ್ಡ ಬಿರುಗಾಳಿ ಬೀಸಬಹುದು ಈ ರಿಸಲ್ಟ್ ಆಧಾರದಲ್ಲಿ, ಮತ್ತು ರಾಷ್ಟ್ರವ್ಯಾಪಿ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಈ ರಿಸಲ್ಟ್ ಬಲವನ್ನು ಕೊಡಲಿದೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಮಾಡಿರೋ ಸರ್ಕಾರ ಅಲ್ವಾ, ಇಲ್ಲಿ ದೊಡ್ಡ ಗೆಲುವು BJPಗೆ ಮತ್ತೆ ಬಲ ಕೊಡುತ್ತೆ, ಮೋದಿ ಪರ ಅಲೆ ಇದೆ ಅನ್ನೋದನ್ನು ಖಚಿತಪಡಿಸುತ್ತೆ. ಲೋಕಸಭೆಯಲ್ಲಿ ಬಿದ್ದ ಪೆಟ್ಟಿನಿಂದ ಚೇತರಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಏನು ಸ್ವಲ್ಪ ಚೇತರಿಸ್ಕೊಳ್ತಾ ಇತ್ತು, ಮತ್ತೊಮ್ಮೆ ಹರಿಯಾಣ ಬಳಿಕ ಜಾರ್ಖಂಡ್, ಮಹಾರಾಷ್ಟ್ರದಲ್ಲೂ ಪೆಟ್ಟು ಬಿದ್ದು ಬಿಟ್ಟರೆ ಆತ್ಮವಿಶ್ವಾಸಕ್ಕೆ, ಕಾರ್ಯಕರ್ತರ ಆತ್ಮವಿಶ್ವಾಸಕ್ಕೆ ಇದು ಹೊಡೆತ ಆಗಿಬಿಡುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಡೋದಕ್ಕೆ, ತಾನು ಅಂದುಕೊಂಡ ದೊಡ್ಡ ತಿದ್ದುಪಡಿ ಕಾಯ್ದೆಗಳನ್ನು ತರೋದಕ್ಕೆ, ಬದಲಾವಣೆಗೆ ಮುನ್ನುಡಿ ಹಾಡೋದಕ್ಕೆ ಇದು ಸರಿಯಾದ ಮುಹೂರ್ತ ಆಗಬಹುದು. ಮೊನ್ನೆ ಅಷ್ಟೇ ಹೇಳಿದ್ರು UCCಗೆ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ, 1 ನೇಷನ್ 1 ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಮೋದಿ ಗುಡುಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ವಕ್ಫ್ ತಿದ್ದುಪಡಿ ಶತಸಿದ್ಧ ಅಂತ ಅಮಿತ್ ಶಾ ಅವರು ಅನೌನ್ಸ್ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಇಂತಹ ಹಲವು ಐತಿಹಾಸಿಕ ಹೆಜ್ಜೆಗಳನ್ನು ಇಡೋದು ಫಿಕ್ಸ್ ಮೋದಿ. ಈ ರಿಸಲ್ಟೇ ಬಂದಿದ್ದು. ಹೌದಾದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.